ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋ ಸೆಷನ್ನಲ್ಲಿ ನಾವು 9th LBA ಪ್ರಶ್ನೋತ್ತರಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ 6th 7th 8th ಇಷ್ಟು ಒಂದು ಕ್ಲಾಸ್ಗಳ ಒಂದು LBA ಪ್ರಶ್ನೋತ್ತರಗಳು ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಗಿದಿದೆ. ಸೊ ಎಲ್ಲರೂ ಕೂಡ ತುಂಬ ಒಳ್ಳೆಯ ಒಂದು ಮೋಟಿವೇಶನ್ ಆಗಿರ್ಬೋದು ಅಥವಾ ನಾನು ಸಪೋರ್ಟ್ ಆಗಿರ್ಬೋದು ಮಾಡ್ತಾ ಇದ್ದೀರಾ. ಸೊ ಪ್ರತಿಯೊಬ್ಬರು ಹೇಳ್ತಿದ್ದಾರೆ ಯಾರೂ ಇಂಗ್ಲೀಷ್ LBA ಮಾಡಿರಲಿಲ್ಲ ಮೇಡಮ್, ಸೊ ನೀವು ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್, ಮತ್ತು ಕಂಪ್ಲೀಟಾಗಿ ಕೊಡಿ ಅಂತ ಹೇಳ್ತಿರ್ತಾರೆ. ಪ್ರತಿಯೊಂದು ವಿಡಿಯೋ ಅಲ್ಲಿ ಕಮೆಂಟ್ ಮಾಡ್ತಾರೆ. ಖಂಡಿತವಾಗ್ಲೂ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಆನ್ಸರ್ ನನಗೆ ರಿಪ್ಲೈ ಮಾಡೋಕ್ಕಾಗಲ್ಲ ಅಂತ ಈ ಒಂದು ವಿಡಿಯೋಲಿ ನಿಮಗೆ ಹೇಳಿಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ನಿಮ್ಮ 10th ವರೆಗೂ LBA ಪ್ರಶ್ನೋತ್ತರಗಳನ್ನು ಕಂಪ್ಲೀಟಾಗಿ ಮಾಡಿಕೊಡ್ತೀನಿ, ಅದು ಸ್ಪೆಷಲಿ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ, ಸರಿನಾ? ಸೊ ಇದ್ರ ಜೊತೆಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಸ್ವಲ್ಪ ಜನ ಏನು ಅಂತಂದರೆ ಈ PSTR ಪೋಸ್ಟ್ಗಳ ಬಗ್ಗೆ ಗೊಂದಲಕ್ಕೆ ಒಳಗಾಗಿದ್ದಾರೆ. ಈ ಒಂದು ತರಗತಿಯಲ್ಲಿ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋದು ಬೇಡ, ಲೇಟ್ ಆಗುತ್ತೆ. ಸೊ ಈ ತರಗತಿ ಆದಮೇಲೆ ನಿಮಗೆ ಅದರ ಕ್ಲಿಯಾರಿಟಿನ ಮಾಡಿಕೊಡ್ತೀನಿ. ಏನು PSTR ಪೋಸ್ಟ್ ಇದೆಯಾ ಇಲ್ವಾ, ಕ್ಯಾನ್ಸಲ್ ಆಯಿತು, ಇದೇ ರೀತಿ ಕೆಲವೊಂದು ಸ್ವಲ್ಪ ಮಾತುಗಳು ಬಂದಿದೆ. ಸೊ ಏನಿದೆ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ, ಓಕೆನಾ? ಸೊ ನೋಡಿ, ಈ ಒಂದು ವಿಡಿಯೋ ಅಲ್ಲಿ ನಾನು ನಿಮಗೀಗ 9th ಸ್ಟಾರ್ಟ್ ಮಾಡ್ತೇನೆ. ನಿನ್ನೆ ನಾನು 9th ಕ್ಲಾಸಸ್ ಸ್ಟಾರ್ಟ್ ಮಾಡಿ 3 ಸಲ ವಿಡಿಯೋ ಮಾಡಿ ಡಿಲೀಟ್ ಮಾಡಿದೆ ಸ್ನೇಹಿತರೆ, ಬಿಕಾಸ್ ತುಂಬ ಡಿಸ್ಟರ್ಬೆನ್ಸ್ ಇತ್ತು. ನಿಮ್ಗೆ ಅನಿಸುತ್ತೆ ಡಿಲೇ ಮಾಡ್ತೀನಿ ನಾನು ತರಗತಿ ಮಾಡಲಿಕ್ಕೆ, ಬೇಗ ಬೇಗ ಮಾಡಿ ಅಂತಿರ್ತೀರ. ಸೊ ನಾನು ಮಾಡೋಕ್ಕೆ ಪ್ರಯತ್ನ ಪಡ್ತಿರ್ತೀನಿ. ಯಾರಾದರೂ ಬರ್ತಾರೆ, ಏನಾದರೂ ಮಾತಾಡಿಸ್ತಾರೆ, ಅಲ್ಲಿಗೆ ಸ್ಟಾಪ್ ಆಗುತ್ತೆ, ಈ ರೀತಿ ಆಗ್ತಾ ಇರುತ್ತೆ ಅಷ್ಟೇ, ಮತ್ತೇನಿಲ್ಲ. ಸೊ ಲೇಟ್ ಮಾಡಿದ್ರೆ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. 9ನೇ ತರಗತಿಯ ಫಸ್ಟ್ ಯೂನಿಟನ್ನು ನಾವು ನೋಡ್ತಾ ಹೋಗೋಣ. ಸೊ ಯಾವುದೇ ಒಂದು LBA ಪ್ರಶ್ನೋತ್ತರಗಳಲ್ಲಿ ನಾವು ಗ್ರಾಮರ್ ಪಾರ್ಟ್ ಮಾತ್ರ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ಕೂಡ ನಾವು ಈ ಗ್ರಾಮರ್ ಪಾರ್ಟ್ನ ನೋಡ್ತಾ ಹೋಗೋಣ, ಓಕೆನಾ? ಸೊ ಬನ್ನಿ. ಸೊ ಈ ಒಂದು ಲೆಸನ್ನಲ್ಲಿ ಸ್ನೇಹಿತರೆ ಏನು ಗ್ರಾಮರ್ ಪಾರ್ಟ್ನ ನೋಡ್ತಾ ಹೋಗೋಣ. ಇದು ಫಸ್ಟ್ ಯೂನಿಟ್ ಆಗಿರುತ್ತೆ, ಸರಿನಾ? ಎಸ್, ಸರಿ, ಬನ್ನಿ ಈಗ ನೋಡ್ತಾ ಹೋಗೋಣ. ಸೊ ಇಲ್ಲಿ ಇವೆಲ್ಲ ಏನಂದರೆ ಲೆಸನ್ಗೆ ಸಂಬಂಧಪಟ್ಟಿದ್ದು. ಸೊ 3rd ಕ್ವಶನ್ ಏನಿದೆಯಲ್ಲ ಸ್ನೇಹಿತರೆ, ಇದು ಗ್ರಾಮರ್ ಪಾರ್ಟ್ಗೆ ಸಂಬಂಧಪಟ್ಟಿದೆ. ಸೊ ಹಾಗಾಗಿ ಇದನ್ನು ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡ್ಕೊಳ್ಳಿ. ಈಗ ಏನು ಅಂಡರ್ಲೈನ್ ಮಾಡಿದ್ದಾರೆ ಆ ವರ್ಡ್ಗೆ ನಾವು ಪ್ರಿಪೊಸಿಷನ್ ಹಚ್ಚುವುದರ ಮೂಲಕ ಅಪೋಸಿಟ್ ವರ್ಡ್ ಮಾಡಬೇಕಾಗಿದೆ, ಸರಿನಾ? ಅರ್ಥ ಆಯಿತು ಅನ್ಕೋತೀನಿ ಸ್ನೇಹಿತರೆ. ಏನು ಈಗ ಇವರು ಲೆಸನ್ನಲ್ಲಿ ಸೊ ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂದರೆ, ಅಂಡರ್ಲೈನ್ ಮಾಡಿದ ವರ್ಡ್ಗಳಿಗೆ ಪ್ರಿಪೊಸಿಷನ್ ಹಚ್ಚೋದರ ಮೂಲಕ ಅಪೋಸಿಟ್ ವರ್ಡ್ ಮಾಡಂತ ಹೇಳಿದ್ದಾರೆ. ಇವನ್ನ ಎಕ್ಸಾಂಪಲ್ ತುಂಬ ಬಿಡಿಸಿದ್ದೀವಿ. ಸೊ ಇವಾಗ ನಾವು ತುಂಬ ಫಾಸ್ಟ್ ಆಗಿರಬೇಕು ಅನ್ನೋದು ನನ್ನ ಒಂದು ಏನಂತಂದರೆ ಒಪಿನಿಯನ್ ಅಲ್ವಾ. ಸೊ 6th ಆಯಿತು, 7th ಆಯಿತು, 8th ಆಯಿತು, 9th ಮಾಡ್ತಾ ಇದ್ದೀವಿ ಅಂತಂದರೆ ನಾವೀಗ ಫಾಸ್ಟ್ ಆಗಿರಬೇಕಾಗುತ್ತೆ. ಮತ್ತು ಪ್ರತಿ ಸಲವೂ ಎಲ್ಲವನ್ನೂ ಕೂಡ ಬಿಡಿಸ್ಕೊಟ್ಕೊಡ್ಲಿಕ್ಕೆ ಆಗಂಗಿಲ್ಲ. ಸೊ ಹಂಗಾಗಿ ಏನು ಮಾಡೋಣ, ಫಾಸ್ಟಾಗಿ ಹೋಗೋಣ ಸ್ನೇಹಿತರೆ, ಓಕೆನಾ? ಸೊ ಬನ್ನಿ. ಸೊ ಫಸ್ಟ್ ಕ್ವಶನ್ ನೋಡಿ ಏನಿದೆ ಅಂತ ಅಂದರೆ, ಶಿ ಈಸ್ ನಾಟ್ ರೆಗ್ಯುಲರ್ ಟು ಕ್ಲಾಸ್, ಸೊ ಶಿ ಫೇಲ್ಡ್ ಇನ್ ದ ಎಕ್ಸಾಮ್ ಅಂತ ಇದೆ. ಸೊ ಇಲ್ಲಿ ನಾಟ್ ರೆಗ್ಯುಲರ್ಗೆ ನೀವು ಯಾವ ಒಂದು ಅಪೋಸಿಟ್ ವರ್ಡ್ನ ಹಚ್ಚೋದ್ರ ಮೂಲಕ ನಾವು ಏನು ಪ್ರಿಪೊಸಿಷನ್ನ ಹಚ್ಚೋದ್ರ ಮೂಲಕ ಅಪೋಸಿಟ್ ವರ್ಡ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇಲ್ಲಿ ಇರ್ತಕ್ಕಂತಹ ಪ್ರಶ್ನೆ ಆಗಿದೆ. ಸೊ ಇಲ್ಲಿ ನಾವು IR ಯೂಸ್ ಮಾಡೋದರ ಮೂಲಕ ಇದೊಂದು ಇರ್ರೆಗ್ಯುಲರ್ ಅಂತ ಆಗುತ್ತೆ ಸ್ನೇಹಿತರೆ, ಓಕೆನಾ? IR ಯೂಸ್ ಮಾಡಬೇಕಾಗತ್ತೆ, ಓಕೆನಾ? ಏನು ಯೂಸ್ ಮಾಡಬೇಕಿಲ್ಲಿ, IR ಯೂಸ್ ಮಾಡೋದರ ಮೂಲಕ ಇರ್ರೆಗ್ಯುಲರ್ ಆಗುತ್ತೆ. ಸೊ ಸೆಕೆಂಡ್ ಬಿ ಕ್ವಶನ್ ನೋಡಿ, ಐ ಆಮ್ ನಾಟ್ ಏಬಲ್ ಟು ಕಮ್ ಟುಮಾರೋ ಅಂತ ಇದೆ. ಇಲ್ಲಿ ನಾಟ್ ಏಬಲ್ಗೆ ನಾವು UN ಅನ್ನು ಆ್ಯಡ್ ಮಾಡಿದ್ರೆ ಅನೇಬಲ್ ಆಗುತ್ತೆ. ಪ್ರಿಪೊಸಿಷನ್ ಅಂದರೆ ಏನು, ಒಂದು ಪದದ ಒಂದು ವರ್ಡ್ನ ಮೊದಲಿಗೆ ನಾವೇನಾದರೂ ಏನು ವರ್ಡ್ ಅನ್ನೋದಕ್ಕಿಂತ ಸ್ಪೆಲ್ಲಿಂಗ್ನ ಏನು ಐ ಆಮ್ ಅನ್ ಅಂತ ಆ್ಯಡ್ ಮಾಡೋದರ ಮೂಲಕ ಅಪೋಸಿಟ್ ವರ್ಡ್ನ ಮಾಡ್ತೀವಲ್ವ, ಅದಕ್ಕೆ ನಾವು ಪ್ರಿಪೊಸಿಷನ್ ಅಂತ ಕರಿತೀವಿ ಸ್ನೇಹಿತರೆ. ಸೊ ಇದು ನಾಟ್ ಏಬಲ್ ಅನ್ನೋದನ್ನು ನಾವು UN ಹಚ್ಚೋದರ ಮೂಲಕ ಅನೇಬಲ್ ಅಂತ ಮಾಡ್ತೀವಿ. ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ಮೀ ಟು ಸಿಂಗ್ ಲೈಕ್ ಲತಾ ಮಂಗೇಶ್ಕರ್ ಅಂತ ಕೊಟ್ಟಿದ್ದಾರೆ. ನಾಟ್ ಪಾಸಿಬಲಲ್ಲಿ ಇಂಪಾಸಿಬಲ್ ಆಗುತ್ತೆ, IM ಯೂಸ್ ಮಾಡಬೇಕು. ಸೊ ನೆಕ್ಸ್ಟಲ್ಲಿ ಯುಧಿಷ್ಠಿರ ವಾಸ್ ನಾಟ್ ಹ್ಯಾಪಿ ಅಂತ ಇದೆ. ಸೊ ಅಂಡರ್ಲೈನ್ ವರ್ಡ್ ಮಾತ್ರ ನೋಡಿ, ನಾಟ್ ಹ್ಯಾಪಿ ಅಲ್ಲ, ಅದು ಅನ್ಹ್ಯಾಪಿ ಆಗುತ್ತೆ. ಸೊ ನೋಡಿ, ಈ ರೀತಿ ನಾನು ಯಾವ ರೀತಿ ಫಾಸ್ಟಾಗಿ ಒಂದು ಎಕ್ಸಾಮಲ್ಲಿ ಕೂಡ ನೀವು ಇಡೀ ಕ್ವಶನ್ನ ಓದ್ತಾ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವರು ಏನು ಹೇಳಿದ್ದಾರೆ, ಡೈರೆಕ್ಟಾಗಿ ಅಂಡರ್ಲೈನ್ ಮಾಡಿದ ವರ್ಡ್ಗಳಿಗೆ IM ಇನ್ UN ಹಚ್ಚೋದರ ಮೂಲಕ ಪ್ರಿಪೊಸಿಷನ್ಸ್ನ ಹಚ್ಚೋದರ ಮೂಲಕ ಅಪೋಸಿಟ್ ವರ್ಡ್ ಮಾಡಿ ಅಂತ ಹೇಳಿದ್ದಾರೆ ಅಂದಮೇಲೆ ಸೊ ನೀವು ಫಾಸ್ಟಾಗಿ ಮೂವ್ ಆಗಬೇಕಾದಂಥದ್ದು, ಓಕೆನಾ? ಸೊ ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ, ಮೂವ್ ಹೋಗೋಣ. ಸೊ ಯಾರೆಲ್ಲ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ಏನು ಮಾಡಬೇಕು, ಲೈಕ್ ಮಾಡಬೇಕು, ಅದ್ರ ಜೊತೆಗೆ ಹೈಪ್ ಮಾಡಿ ಪಾಯಿಂಟ್ಸ್ನ ನೀಡಿ, ಓಕೆ? ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ ಸ್ನೇಹಿತರೆ. ಸೊ ನೋಡಿ, ಚೂಸ್ ದ ಕ್ವಶನ್ ಟ್ಯಾಗ್ ಅಂತ ಇದೆ, ಓಕೆನಾ? ಸೊ ಇಲ್ಲಿ ಕ್ವಶನ್ ಟ್ಯಾಗ್ಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ರೆಡಿ ಇದ್ದೀರಾ ಅನ್ಕೋತೀನಿ ಎಲ್ಲರೂ. ಕ್ವಶನ್ ಟ್ಯಾಗ್ ತುಂಬ ಈಸಿ ಇರುತ್ತೆ. ಒಂದು ನೀವು ಟೆನ್ಸ್ ನೋಡ್ಕೋಬೇಕು,
ಅದಾದಮೇಲೆ ಪಾಸಿಟಿವ್ ಇದ್ದರೆ ನೆಗೆಟಿವ್ ಮಾಡಬೇಕು, ನೆಗೆಟಿವ್ ಇದ್ದರೆ ಪಾಸಿಟಿವ್ ಮಾಡಬೇಕು. ತುಂಬ ಈಸಿ ಕ್ವಶನ್ ಟ್ಯಾಗ್, ಅರ್ಥ ಆದರೆ ತುಂಬ ಈಸಿ. ಓಕೆನಾ. ಸೊ ನೋಡಿ ಫಸ್ಟ್ ಕ್ವಶನ್ ಏನಿದೆ, ಯಕ್ಷ ವಾಸ್ ಪ್ಲೀಸ್ಡ್ ವಿತ್ ಯುಧಿಷ್ಠಿರಾಸ್ ಸಿಂಪ್ಲಿಟಿ ಅಂತ ಇದೆ. ಓಕೆನಾ. ಸೊ ಇದಕ್ಕೆ ಇವಾಗ ನಾವು ವಾಸ್ ಅಂತಕ್ಕಂಥದ್ದು ಪಾಸ್ಟ್ ಟೆನ್ಸ್ ಆದಮೇಲೆ ಇದೊಂದು ಪಾಸಿಟಿವ್ ಆಗಿದೆ. ಸೊ ನೆಗೆಟಿವ್ ಹುಡ್ಕೋಣ ಈಗ. ಸೊ ನೋಡಿ ಆಪ್ಷನ್ ಎ ಅಲ್ಲಿ ಈಸ್ ನಾಟ್ ಹಿ ಅಂತ ಇದೆ. ಸೊ ಇದು ಪ್ರೆಸೆಂಟ್ ಟೆನ್ಸ್ ಸಂಬಂಧಪಟ್ಟಿದ್ರಿಂದ ಇದು ಡಿಲೀಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ನೀವು ಡಿಡ್ ನಾಟ್ ಹಿ ಅಂತ ಇದೆ. ಸೊ ಇಲ್ಲಿ ವಾಸ್ ಬಂದಿರೋದ್ರಿಂದ ವಾಸ್ ನಾಟ್ ಹಿ ಅಂತ ಆಗುತ್ತೆ. ಓಕೆನಾ. ಸೊ ಕ್ಲಿಯರ್ ಆಯಿತು ಅನ್ಕೋತೀನಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಸ್ನೇಹಿತರೆ. ದೇ ಡಿಡ್ ನಾಟ್ ಹಿಡ್ ಮೈ ವರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇದು ಡಿಡ್ ನಾಟ್ ಅಂತಕ್ಕಂಥದ್ದು ಒಂದು ನೆಗೆಟಿವ್ ವರ್ಡ್ ಆಗಿದೆ ಅಲ್ವಾ. ಸೊ ಈಗ ಇದಕ್ಕೆ ಪಾಸಿಟಿವ್ ಮಾಡಬೇಕಾಗಿದೆ. ಸೊ ಡೋಂಟ್ ದೇ, ಡಿಡ್ ನಾಟ್ ದೇ, ಡಿಡ್ ದೇ ಅಂತ ಇದೆ. ಸೊ ಇಲ್ಲಿ ಡಿಡ್ ದೇ ಅಂತ ಮಾಡಬೇಕಾಗುತ್ತೆ. ಎಲ್ಲಿದೆ ಡಿಡ್ ದೇ? ಆಪ್ಷನ್ ಡಿ ಅಲ್ಲಿ ಡಿಡ್ ದೇ ಇದೆ. ಇದು ಸರಿಯಾದಂಥ ಉತ್ತರ ಆಗುತ್ತೆ. ಓಕೆನಾ. ಯಾಕಂದರೆ ಅದು ನೆಗೆಟಿವ್ ಕೊಟ್ಟಿದ್ದಾರೆ, ಹಾಗಾಗಿ ನಾವು ಇಲ್ಲಿ ಪಾಸಿಟಿವ್ ಮಾಡಿದ್ದೀವಿ. ಹಿ ವಾಸ್ ಶಾಕ್ಡ್ ಅಂತ ಇದೆ. ಸೊ ಇದು ಪಾಸ್ಟ್ ಟೆನ್ಸ್ ಇದೆ ಅಂತ ನಮ್ಗೆ ಈಗ ಗೊತ್ತಾಯಿತು. ಸೊ ವಾಸಂಟ್ ಹಿ ಆಗುತ್ತಾ, ವಾಸ್ ಹಿ ಆಗುತ್ತಾ, ಡಿಡ್ ಹಿ ಆಗುತ್ತಾ, ಡಿಡ್ ನಾಟ್ ಹಿ ಅಂತ ಆಗುತ್ತಾ? ಸ್ನೇಹಿತರೆ ಇಲ್ಲಿ ಅವರು ವಾಸ್ ಯೂಸ್ ಮಾಡಿರೋದ್ರಿಂದ ನಮಗೆ ಇಲ್ಲಿ ವಾಸ್ ನಾಟ್ ಹಿ ಅಂತ ಆಗುತ್ತೆ. ಓಕೆನಾ. ಸೊ ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡ್ತಾ ಹೋಗಿ. ತುಂಬ ಜನ ನನಗೆ ಕಮೆಂಟ್ ಮಾಡಿದ್ದೀರಾ, ಇಂಗ್ಲೀಷ್ ಯಾರೂ ಮಾಡಿರಲಿಲ್ಲ ಮೇಡಮ್, ನೀವು ಇಂಗ್ಲೀಷ್ ಮಾಡಿರೋದ್ರಿಂದ ನಮಗೆ ತುಂಬ ಹೆಲ್ಪ್ ಆಗಿದೆ ಅಂತ. ಸೊ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನನ್ನ ತರಗತಿಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ನಂಗೆ ಅಷ್ಟೇ ಸಾಕು. ಓಕೆನಾ. ಸೊ ನೆಕ್ಸ್ಟ್ ವಿಡಿಯೋ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ಒಂದು ಕ್ವಶನ್ನ ನೋಡಿ. ಭೀಮಾ ಡಿಡ್ ನಾಟ್ ಹಿಡ್ ಥ್ರೋವಿಂಗ್ ಎಂದರೆ ದ ವಾರ್ನಿಂಗ್ ಆ್ಯಂಡ್ ಡ್ರಂಕ್ ದ ವಾಟರ್ ಅಂತ ಕೊಟ್ಟಿದೆ. ನೋಡಿ ಇನ್ನೊಂದ್ಸಲ ಓದ್ತೀನಿ. ಭೀಮಾ ಡಿಡ್ ನಾಟ್ ಹಿಡ್ ದ ವರಿಂಗ್ ಆ್ಯಂಡ್ ಡ್ರಂಕ್ ವಾಟರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಡ್ರಂಕ್ ಅಂತ ವರ್ಡ್ ಯೂಸ್ ಮಾಡಿದ್ದಾರೆ ಅಂದರೆ ಇದು ಪಾಸ್ಟ್ ಟೆನ್ಸ್ ಆಗಿದೆ ಸ್ನೇಹಿತರೆ. ಡಿಡ್ ನಾಟ್ ಕೊಟ್ಟಿದ್ದಾರೆ ಅಂದರೆ ಇದು ನೆಗೆಟಿವ್ ಇದೆ. ಸೊ ನೋಡಿ ಇವಾಗ ನಾವು ಟ್ಯಾಗ್ನ ಮಾಡೋಣ. ಪಾಸಿಟಿವ್ ಮಾಡಬೇಕಂತ ನಮಗೆ ಇಲ್ಲಿ ಹಿಂಟ್ ಸಿಕ್ಕಿತು. ಸೊ ಇಲ್ಲಿ ಫಸ್ಟ್ ನೋಡಿ ಡೋಂಟ್ ಹಿ ಅಂತ ಇದೆ, ಡಿಡ್ ಹಿ ಅಂತ ಇದೆ, ಡಿಡ್ ನಾಟ್ ಹಿ ಅಂತ ಇದೆ, ಡು ಹಿ ಅಂತ ಇದೆ. ಸೊ ಇದಕ್ಕೇನಾಗುತ್ತೆ ಡಿಡ್ ಹಿ ಅಂತ ಆಗುತ್ತೆ ಸ್ನೇಹಿತರೆ. ಎಲ್ಲಿದೆ? ಬಿ ಅಲ್ಲಿ ಆಪ್ಷನ್ ಇದೆ ಡಿಡ್ ಹಿ. ನೋಡಿ ಇದು ನೆಗೆಟಿವ್ ಇದೆ, ಇದಾಗಲ್ಲ. ಇದು ಕೂಡ ನೆಗೆಟಿವ್ ಇದೆ, ಇದು ಕೂಡ ಆಗಲ್ಲ. ಡು ಹಿ ಅಂತ ಅಂದರೆ ಇದು ಏನಾಗುತ್ತೆ? ಪ್ರೆಸೆಂಟ್ ಟೆನ್ಸ್ ಆಗುತ್ತೆ, ಹಾಗಾಗಿ ಇದು ಆಗಲ್ಲ. ಹಾಗಾಗಿ ಡಿಡ್ ಹಿ ಅಂತ ಆಗುತ್ತೆ. ಸರಿನಾ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಹಿ ಡ್ರಂಕ್ ದ ವಾಟರ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಏನು ಕೊಟ್ಟಿದ್ದಾರೆ? ಹಿ ಡ್ರಂಕ್ ದ ವಾಟರ್ ಅಂದಮೇಲೆ ಇದು ಪಾಸ್ಟ್ ಟೆನ್ಸ್ ಆಯಿತು, ಅಗೇನ್ ಪಾಸ್ಟ್ ಟೆನ್ಸ್ ಆಯ್ತಲ್ವಾ. ಸೊ ಹಾಗಾಗಿ ನೋಡಿ ಇದೊಂದು ಪಾಸಿಟಿವ್ ವರ್ಡ್ ಇದೆ. ಸೊ ನಾವು ನೆಗೆಟಿವ್ ಮಾಡೋಣ ಇದಕ್ಕೆ. ಡಿಡ್ ನಾಟ್ ಹಿ, ಡಿಡ್ ಹಿ, ಡೋಂಟ್ ಹಿ, ವಾಸಂಟ್ ಹಿ ಅಂತ ಇದೆ. ಸೊ ಇದಕ್ಕೆ ಯಾವುದಾಗುತ್ತೆ? ಗೆ ಡಿಡ್ ನಾಟ್ ಹಿ ಅಂತ ಆಗುತ್ತೆ. ಎಲ್ಲಿದೆ ಡಿಡ್ ನಾಟ್ ಹಿ? ಇಲ್ಲಿದೆ. ಇದು ಪಾಸಿಟಿವ್ ಆಗಿರೋದ್ರಿಂದ ಅದ್ರ ಜೊತೆಗೆ ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ ಇದು ಡಿಡ್ ನಾಟ್ ಹಿ ಆಗುತ್ತೆ. ಸರಿನಾ. ಸೊ ನೆಕ್ಸ್ಟ್ ನೋಡಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ. ಇದು ಲೆಸನ್ಗೆ ಸಂಬಂಧಪಟ್ಟಿರೋದ್ರಿಂದ ಅದನ್ನು ಸ್ಕಿಪ್ ಮಾಡ್ತಿದ್ದೀನಿ ಸ್ನೇಹಿತರೆ. ಸೊ ಇಲ್ಲಿಂದ ಫೋರ್ತ್ ಕ್ವಶನ್ ನೋಡಿ. ಈಗ ಅಂಡರ್ಲೈನ್ ಸೇಮ್ ನಾವು ಮೇಲೆ ಯಾವ ರೀತಿ ಅಪೋಸಿಟ್ ವರ್ಡ್ ಮಾಡಿದ್ವಿ ಅಲ್ವಾ. ಸೊ ಅದೇ ರೀತಿ ಇರ್ತಕ್ಕಂಥದ್ದು ಏನು ಇಲ್ಲಿ ಅನ್, ಇಮ್, ಇನ್ ಹಚ್ಚೋದ್ರ ಮೂಲಕ ಆಪೋಸಿಟ್ ವರ್ಡ್ಸ್ ಮಾಡಬೇಕು ಅಂಡರ್ಲೈನ್ ವರ್ಡ್ಗೆ. ಸೊ ನೋಡಿ ನಾಟ್ ಏಬಲ್ ಅಂತ ಇದೆ. ಈಗ ನಾವು ಇಡೀ ಕ್ವಶನ್ ಓದೋ ಅವಶ್ಯಕತೆ ಇದೆಯಾ ಇದಕ್ಕೆ? ನನ್ನ ಪ್ರಕಾರ ನಾವು ಇಡೀ ಒಂದು ಕ್ವಶನ್ನ ಓದೋ ಅವಶ್ಯಕತೆಯೇ ಇಲ್ಲ. ಓಕೆನಾ. ನಾಟ್ ಏಬಲ್ ಅಂದರೆ ಅನ್ಏಬಲ್, ಯು ಎನ್ ಆ್ಯಡ್ ಮಾಡಿದ್ರೆ ಸಾಕು. ನಾಟ್ ಹ್ಯಾಪಿ ಅಲ್ಲ, ಅದು ಅನ್ಹ್ಯಾಪಿ. ಸೊ ನಾಟ್ ಪಾಸಿಬಲ್ ಅಲ್ಲ, ಅದು ಇಂಪಾಸಿಬಲ್. ಐ ಆಮ್ ಯೂಸ್ ಮಾಡಿದ್ರೆ ಸಾಕಾಗುತ್ತೆ. ನಾಟ್ ಏಬಲ್ ಅಲ್ಲ, ಅನೇಬಲ್, ಯು ಎನ್ ಯೂಸ್ ಮಾಡಬೇಕು, ಅನೇಬಲ್ ಆಗುತ್ತೆ. ನಾಟ್ ಹ್ಯಾಪಿ ಅಲ್ಲ, ಯು ಎನ್ ಯೂಸ್ ಮಾಡಿದ್ರೆ ಅನ್ಹ್ಯಾಪಿ ಆಗುತ್ತೆ. ನಾಟ್ ವಿಸಿಬಲ್ ಅಲ್ಲ, ಅದು ಇನ್ವಿಸಿಬಲ್ ಆಗುತ್ತೆ ಸ್ನೇಹಿತರೆ. ಓಕೆನಾ. ನೀವು ಎಕ್ಸಾಮಲ್ಲಿ ಇಡೀ ಪ್ರಶ್ನೆ ಓದ್ಕೊತಾ ಕುಂತ್ರೆ ಸಾಕಷ್ಟು ಟೈಮ್ ಆಗುತ್ತೆ. GPTಗಂತೂ ನಿಮ್ಮ ಟೈಮೇ ಸಿಗೋದಿಲ್ಲ. ಸೊ ಹಂಗಾಗಿ ಯಾಕಂದರೆ ರಿಟರ್ನ್ ಇರೋದ್ರಿಂದ ಟೈಮ್ ಸೇವ್ ಮಾಡ್ಕೋಬೇಕು ನೀವು. ಓಕೆನಾ. ಎ ರೀತಿ ಪ್ರಶ್ನೆಗಳು ಇರುತ್ತೆ, 4-5 ಅಂಕದ್ದು ಮತ್ತು 2-3 ಅಂಕದ ಪ್ರಶ್ನೆಗಳು ಕೂಡ ಇರುತ್ತೆ. ಅದಕ್ಕೆಲ್ಲ ನಾವು ಬೇಗ ಮಾಡಬೇಕು ಅಂದರೆ ನೀವು ಅಲ್ಲಿರೋದೇ ಟೈಮಿಂಗ್ ಒಂದು ಗೇಮ್ ಇರ್ತಕ್ಕಂಥದ್ದು CET ಎಕ್ಸಾಮಲ್ಲಿ. ಸೊ ಹಾಗಾಗಿ ಓಕೆನಾ. ಅರ್ಥ ಆಯಿತಾ? ವಿಡಿಯೋ ಇಷ್ಟ ಆಗ್ತಿದ್ರೆ ಹಾಗೆ ಲೈಕ್ ಮಾಡ್ತಾ ಹೋಗಿ. ಸೊ ನೆಕ್ಸ್ಟ್ ಪ್ರಶ್ನೆ ನಾವು ಮೂವ್ ಆಗೋಣ ಸ್ನೇಹಿತರೆ. ಎಸ್ ನೋಡಿ ಫೇಮ್ ದ ಅಂಡರ್ಲೈನ್ ಇದಲ್ಲ, ಇದು ಕೂಡ ಅಲ್ಲ,
ಎಸ್. ಸೊ ಓಕೆ, ಐಡೆಂಟಿಫೈ ದ ಪಾರ್ಟ್ ಆಫ್ ದ ಅಂಡರ್ಲೈನ್ ವರ್ಡ್ ಅಂತ ಕೊಟ್ಟಿದ್ದಾರೆ. ಪಾರ್ಟ್ ಆಫ್ ಸ್ಪೀಚ್ನ ನೋಡಬೇಕಾಗಿದೆ ಸ್ನೇಹಿತರೆ ನಾವು. 11ನೇ ಪ್ರಶ್ನೆ ಅಲ್ವಾ ಇದು? ಸರಿ, 11ನೇ ಪ್ರಶ್ನೆನ ನೋಡ್ತಾ ಹೋಗೋಣ. ಪಾರ್ಟ್ಸ್ ಆಫ್ ಸ್ಪೀಚ್ನ ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕಾದಂಥದ್ದು. ಓಕೆನಾ? ಸೊ ಬನ್ನಿ ಪಾರ್ಟ್ಸ್ ಆಫ್ ಸ್ಪೀಚ್ ನೋಡ್ತಾ ಹೋಗೋಣ. ಓಕೆ, ಸೊ ಫಸ್ಟ್ ಕ್ವಶನ್ ನೋಡಿ ಏನಿದೆ ಅಂತ. ದ ಸನ್ ವಾಸ್ ಹಾಟ್ ಓವರ್ ಹೆಡ್ ಅಂತ ಕೊಟ್ಟಿದ್ದಾರೆ. ಸೊ ಸನ್ ಅಂತಕ್ಕಂಥದ್ದು ಅದ್ರ ಬಗ್ಗೆ, ಸನ್ ಬಗ್ಗೆ ಇಲ್ಲಿ ಹೇಳ್ತಿದ್ದಾರೆ, ಅಂದರೆ ನೌನ್ ಬಗ್ಗೆ ಹೇಳ್ತಿದೆ, ಅಂದರೆ ಇದು ಆಡ್ಜೆಕ್ಟಿವ್ ಆಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ನೆಕ್ಸ್ಟ್ ನೋಡಿ. ಓಕೆ, ಸೊ ನೆಕ್ಸ್ಟ್ ನೋಡಿ ನಕುಲ. ಓಕೆ, ನಮಗಿದು ಬೇಕಾಗಿಲ್ಲ. ಇಲ್ಲಿ ಏನು ಕೊಟ್ಟಿದ್ದಾನೆ? ನೆಲ್ಟ್ ಡೌನ್ ಆ್ಯಂಡ್ ಬಿಗನ್ ಟು ಡ್ರಂಕ್ ವಾಟರ್ ಅಂತ ಕೊಟ್ಟಿದ್ದಾನೆ. ಸೊ ಇದೊಂದು ಏನಾಗಿದೆ? ವರ್ಬ್ ಆಗಿದೆ ಸ್ನೇಹಿತರೆ. ಓಕೆನಾ? ವರ್ಬ್ ಆಗಿದೆ. ಎಸ್, ಕೆಲಸದ ಬಗ್ಗೆ ಹೇಳೋದ್ರಿಂದ ಇದು ವರ್ಬ್ ಆಗಿದೆ. ವೆರಿ ಈಸಿ ಗ್ರಾಮರ್, ಒಂದ್ಸಲ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು. ಸೊ ನೆಕ್ಸ್ಟ್ ನೋಡಿ, ಯಕ್ಷ ಅಪಿಯರ್ಡ್ ಇಮಿಡಿಯೇಟ್ಲಿ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇಮಿಡಿಯೇಟ್ಲಿ ಅಂತಕ್ಕಂಥದ್ದು ಇದೇನಾಗಿರುತ್ತೆ? ಆಡ್ವರ್ಬ್ ಆಗುತ್ತೆ. ಕೆಲಸದ ಬಗ್ಗೆ ಹೇಳ್ತಿದೆ, ಇಮಿಡಿಯೇಟ್ಲಿ, ಫಾಸ್ಟಾಗಿ, ಸಡನ್ನಾಗಿ ಅಂತಕ್ಕಂಥದ್ದು ಕೆಲಸ ಹೆಂಗಾಗ್ತಿದೆ ಅನ್ನೋದ್ರ ಬಗ್ಗೆ ಮಾಡೋದ್ರಿಂದ ಓಕೆ. ನೆಕ್ಸ್ಟ್ ನೋಡಿ, ಹ್ಯಾಪಿನೆಸ್ ಈಸ್ ನಾಟ್ ಫೌಂಡ್ ಇನ್ ವೆಲ್ತ್ ಅಂತ ಇದೆ. ಸೊ ಹ್ಯಾಪಿನೆಸ್ ಅಂತಕ್ಕಂಥದ್ದು ಏನಾಗಿದೆ? ಅದೊಂದು ನೌನ್ ಆಗಿದೆ ಸ್ನೇಹಿತರೆ. ಓಕೆ, ನೌನ್ ಆಗಿದೆ. ಸೊ ನೋಡಿ, ಹಿಮ್ಸೆಲ್ಫ್ ಅಂತ ಇದೆಯಲ್ವಾ? ಸೊ ಇದೊಂದು ಪ್ರನೌನ್ ಆಗಿದೆ. ನೌನ್ಗಳ ಬದಲಾಗಿ ನಾವು ಯೂಸ್ ಮಾಡ್ತಕ್ಕಂಥದ್ದು ಪ್ರನೌನ್ ಆಗಿರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ನೋಡಿ, ಅಂಡರ್ಲೈನ್ ವರ್ಡ್ಗಳು ಮಾಡಿದಾಗ ನಾವು ಈಸಿಯಾಗಿ ಬೇಗ ಕ್ವಶನ್ನ ಓದಲೇ ಇರದೇ ಆನ್ಸರ್ನ ಮಾಡಬಹುದು. ಓಕೆನಾ? ಎಸ್, ನೆಕ್ಸ್ಟ್ ಹೋಗೋಣ. ಸೊ ನೋಡಿ, ಇಲ್ಲಿ ಕಂಬೈನ್ ದ ವರ್ಡ್ ಇನ್ ಅ ಕಾಲಮ್ ಎ ವಿತ್ ಇಟ್ ಕಲೆಕ್ಟಿವ್ ವರ್ಡ್ ಅಂತ ಕೊಟ್ಟಿದ್ದಾರೆ. ಓಕೆ, ಇನ್ ಅ ಕಾಲಮ್ ಬಿ ಅಂತ ಕೊಟ್ಟಿದ್ದಾರೆ. ವೆರಿ ಈಸಿ. ಈಗ ಸನ್ ಅಂತ ಇದೆ, ಹೌದಾ? ಸನ್ಗೆ ಯಾವುದು ಇಲ್ಲಿ ಒಂದು ಕಲೆಕ್ಟಿವ್ ವರ್ಡ್ ಆಗುತ್ತೆ? ಹಾಟಾ, ರೈಸಾ, ಡೇನಾ, ನೌನಾ? ವಿಡಿಯೋ ಪಾಸ್ ಮಾಡಿ ಆನ್ಸರ್ ಮಾಡಿ. ತುಂಬ ಈಸಿ ಆದಂಥ ಪ್ರಶ್ನೆಗಳಾಗಿದೆ. ಸನ್ ಅನ್ನೋದ್ರ ಜೊತೆಗೆ ನಾವು ರೈಸ್ನ ಜಾಸ್ತಿ ಯೂಸ್ ಮಾಡ್ತೀವಿ. ಇದು ಕಲೆಕ್ಟಿವ್ ನೌನ್ ಆಗಿರುತ್ತೆ ಸನ್ದು. ನೆಕ್ಸ್ಟ್ ನೋಡಿ ಏನಿದೆ ಅಂತ ನೋಡಿ. ಬೋರ್ಡ್ ಅಂತ ಇದೆ ಸ್ನೇಹಿತರೆ, ಅಲ್ವಾ? ಸೊ ಮೈಂಡ್, ಹೌಸ್, ಜರ್ನಿ, ಗೇಟ್ ಅಂತ ಕೊಟ್ಟಿದ್ದಾರೆ. ಬೋರ್ಡ್, ಮೈಂಡ್ ಅಂತ ನಾವು ಓದ್ತೀವಿ, ಹಾಗಾಗಿ ಇಲ್ಲಿ ಮೈಂಡ್ ಸರಿಯಾದಂಥ ಉತ್ತರ ಆಗುತ್ತೆ. ಕ್ಲೀನ್ ನೋಡಿ, ಕ್ಲೀನ್ಗೆ ಏನಾಗುತ್ತೆ? ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಬುಕ್ ಅಲ್ಲ ಅಂದರೂ ಕೂಡ ಏರ್ ಮತ್ತು ವ್ಯೂ ಮತ್ತು ವಾಟರ್, ಈ ಮೂರಲ್ಲೂ ಕೂಡ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಕ್ಲೀನ್ ಏರು ಆಗ್ಬೋದು, ಕ್ಲೀನ್ ವ್ಯೂ ಕೂಡ ಆಗ್ಬೋದು, ಕ್ಲೀನ್ ವಾಟರ್ ಕೂಡ ಆಗ್ಬೋದಲ್ವಾ? ಸೊ ಜಾಸ್ತಿ ನಾವು ಯಾವುದನ್ನು ಯೂಸ್ ಮಾಡ್ತೀವಿ? ಸೊ ಫಸ್ಟ್ ನನಗನ್ಸಿತ್ತು ಅದು ಕ್ಲೀನ್ ವ್ಯೂ ಇರ್ಬೋದು ಅಂತ, ಬಟ್ ಅದು ರಾಂಗು. ಸೊ ಕ್ಲೀನ್ ವಾಟರ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗಿದೆ ಸ್ನೇಹಿತರೆ. ಕ್ಲೀನ್ ಏರ್ ಕೂಡ ಆಗ್ಬೋದು ಅಂತ ಅನಿಸುತ್ತೆ. ಸೊ ನೀವು ಅಲ್ಲಿ ಎಕ್ಸಾಮಲ್ಲಿ ಕೂತಾಗ, ಸೊ ಎಕ್ಸಾಮ್ ಪ್ರೆಷರ್ ಇರುತ್ತೆ, ನಿಮಗೆ ಟೈಮ್ ಪ್ರೆಷರ್ ಇರುತ್ತೆ, ಆವಾಗ ನಿಮಗೆ ಸ್ವಲ್ಪ ಅಲ್ಲಿ ಕನ್ಫ್ಯೂಸ್ ಆಗ್ಬೋದು. ಅಂತ ನೋಡಿ, ಈ ರೀತಿ ಇರ್ತಕ್ಕಂಥ ವರ್ಡ್ಗಳಿಗೆ ನೀವು ಸ್ಟಾರ್ ಹಾಕ್ಕೊಂಡು ಕ್ಲೀನ್ ವಾಟರ್ ಅಂತ ಇದೆ ಅಲ್ವಾ? ಕ್ಲೀನ್ ವಾಟರ್ ಅಂತ ಇದೆ. ಸೊ ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಈಸಿ ಆಗೋದನ್ನು ಬಿಡಿ. ಸ್ವಿಮ್ಮಿಂಗ್, ರಿವರ್ ಇದೆ, ಫೂಲ್ ಇದೆ, ವೆಲ್ ಇದೆ, ಸಿ ಇದೆ, ವೇಲ್ ಸಾರಿ. ಓಕೆನಾ? ಸೊ ಸ್ವಿಮ್ಮಿಂಗ್ ಫೂಲ್ ಅಂತ ಇದೆ, ಇದು ಈಸಿ ಆದಂಥದ್ದು. ನೋಡಿ, ಇಲ್ಲಿ ಅನ್ಯಾಚ್ಡ್ ಏನು ಕೊಟ್ಟಿದ್ದಾರೆ? ಓಷಿಯನ್, ರಿವರ್, ಸಿ, ಫೂಲ್ ಅಂತ ಕೊಟ್ಟಿದ್ದಾರೆ. ಇದು ನೋಡಿ, ಇದು ಫೂಲ್ ಆಗುತ್ತೆ ಸ್ನೇಹಿತರೆ. ಓಕೆನಾ? ಎರಡೂ ಕೂಡ ಫೂಲೇ ಆಗುತ್ತೆ. ಎಸ್, ಎರಡೂ ಕೂಡ ಫೂಲೇ ಆಗುತ್ತೆ. ನಾನು ಇವತ್ತೇ ಯಾರಾದರೂ ವಿಡಿಯೋ ಹೊಸದಾಗಿ ನೋಡ್ತಾ ಇದ್ದರೆ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಜಾಯ್ನ್ ಆಗೋದ್ರ ಮೂಲಕ PDF ನೋಟ್ಸ್ಗಳನ್ನು ಪಡ್ಕೋಬೋದು ವಿತ್ ಆನ್ಸರ್ ಜೊತೆಗೆ. ಆನ್ಸರ್ ಕೀ ಕೂಡ ಇರುತ್ತೆ. ಓಕೆನಾ? ನೋಡಿ, ಇಲ್ಲೇನು ಕೊಟ್ಟಿದ್ದಾರೆ? ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್ ಅಂತ ಕೊಟ್ಟಿದ್ದಾರೆ. ನಕುಲ ಕ್ಲೈಮ್ಡ್ ದ ಟ್ರೀ ಅಂತ ಕೊಟ್ಟಿದ್ದಾರೆ. ಸೊ ಏನಾಗುತ್ತೆ? ದ ಟ್ರೀ ವಾಸ್ ಕ್ಲೈಮ್ಡ್ ಬೈ ನಕುಲ ಆಗುತ್ತೆ ಸ್ನೇಹಿತರೆ. ಓಕೆನಾ? ಇಲ್ಲಿ ನಿಮ್ಗೆ ಬರೆದು ಆನ್ಸರ್ ಹೇಳೋಕ್ಕಾಗಲ್ಲ, ಸೊ ಹಾಗಾಗಿ ನಾನು ನಿಮ್ಗೆ ಹೇಳ್ತಿದ್ದೀನಿ. ಬಟ್ ಇದರ ಆನ್ಸರ್ ಕೀ ನಿಮ್ಗೆ ಸಿಗುತ್ತೆ. ಇದನ್ನು PDF ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಾಂದರೆ ನೀವು ಗೌರ್ಮೆಂಟ್ ವೆಬ್ಸೈಟಿಗೆ ಹೋಗಿ ಕೂಡ LBA ಪ್ರಶ್ನೋತ್ತರಗಳಂತ ಹೊಡೆದ್ರೆ ನಿಮಗೆ ಸಿಗುತ್ತೆ. ಓಕೆನಾ? ಸೊ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿದ್ದೀನಿ. ಯಾರೆಲ್ಲ ಹತ್ರ ಟೆಲಿಗ್ರಾಮ್ ಇದೆಯೋ ಇದು ಈಸಿ ಆಗಿರುತ್ತೆ ನಿಮಗೆ. ರವಿ ವಾಸ್ ರಿಟರ್ನ್ ದ ಲೆಟರ್ ಅಂತ ಇದೆ. ದ ಲೆಟರ್ ವಾಸ್ ನೋಡಿ, ದ ಲೆಟರ್ ಹ್ಯಾಸ್ ಬೀನ್ ರಿಟರ್ನ್ ಬೈ ರವಿ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ನೋಡಿ,
ಯುಧಿಷ್ಠಿರ ಆನ್ಸರ್ಡ್ ಆಲ್ ದ ಕ್ವಶನ್ ಅಂತ ಇದೆ. ಆಲ್ ದ ಕ್ವಶನ್ ವರ್ ಆನ್ಸರ್ಡ್ ಬೈ ಯುಧಿಷ್ಠಿರ ಆಗುತ್ತೆ ಸ್ನೇಹಿತರೆ. ದೇ ಡಿಡ್ ನಾಟ್ ಹಿಡ್ ಮೈ ವರ್ಡ್ ಅಂತ ಇದೆ. ಸೊ ಇದೇನಾಗುತ್ತೆ, ಮೈ ವರ್ಡ್ಸ್ ವರ್ ನಾಟ್ ಹಿಡೆಡ್ ಬೈ ದಮ್ ಅಂತ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಪ್ರಿಪೊಸಿಷನ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ. ಓಕೆ, ಪ್ರಿಪೊಸಿಷನ್ಸ್ನ ಆ್ಯಡ್ ಮಾಡೋಣ ಈಗ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರಾಪ್ರಿಯೇಟ್ ಪ್ರಿಪೊಸಿಷನ್ಸ್ ಅಂತ ಕೊಟ್ಟಿದ್ದಾರೆ. ಯುಧಿಷ್ಠಿರ ನೋಡಿ, ಸ್ನಾಕ್ ಡೌನ್ ಡ್ಯಾಶ್ ಎ ಟ್ರೀ ಡ್ಯಾಶ್ ಏನು ಕೊಟ್ಟಿದ್ದಾರೆ, ರೆಸ್ಟ್ ಅಂತ ಕೊಟ್ಟಿದ್ದಾರಲ್ವ. ಸೊ ಇಲ್ಲಿ ಯಾವ ಪ್ರಿಪೊಸಿಷನ್ಸ್ ಬರುತ್ತೆ ಅಂತ ನೋಡಬೇಕಾಗಿದೆ ನಮಗೀಗ. ಓಕೆನಾ, ಎಸ್. ಸೊ ಫಸ್ಟ್ ಕ್ವಶನ್ ನೋಡೋಣ. ಅಂಡರ್ ದ ಟ್ರೀ ಬರುತ್ತೆ. ಎಸ್, ಹೌದು, ಅಂಡರ್ ದ ಟ್ರೀ ಅಂತ ಬರುತ್ತೆ. ಅಂಡರ್, ಒಂದು ನಿಮಿಷ ಪೆನ್ ತಗೊಳ್ಳೋಣ. ಅಂಡರ್ ದ ಟ್ರೀ ಅಂತ ಬರುತ್ತೆ ಸ್ನೇಹಿತರೆ. ಅಂಡರ್ ಅ ಟ್ರೀ. ನೆಕ್ಸ್ಟ್ ನೋಡಿ, ಹಿ ಡ್ರಂಕ್ ವಾಟರ್ ಆ್ಯಂಡ್ ಡ್ಯಾಶ್ ಒನ್ಸ್ ಡ್ರಾಪ್ಡ್ ಡೌನ್ ಅಂತ ಕೊಟ್ಟಿದ್ದಾರೆ. ಎಟ್ ಅಂತ ಆಗುತ್ತೆ. ಓಕೆನಾ, ಎಟ್ ಅಂತ ಆಗುತ್ತೆ. ಓಕೆ, ಹರ್ಕೊಂಬರ್ಬೇಡ, ಸಾರಿ. ಸೊ ನೆಕ್ಸ್ಟ್ ನೋಡಿ, ಹಿಸ್ ಗ್ರೇಟ್ ಸ್ಟ್ರೆಂತ್ ಸಿಮ್ಡ್ ಡ್ಯಾಶ್ ಸ್ಲಿಪ್ ಆ್ಯಂಡ್ ಡ್ಯಾಶ್ ಹಿಮ್ ಲೈಕ್ ಎ ಗ್ರಾಮ್ಟ್ ಅಂತ ಇದೆ. ಸೊ ಇದಕ್ಕೇನಾಗುತ್ತೆ ಅಂತ ಅಂದರೆ ಸ್ನೇಹಿತರೆ, ಸಿ ಕ್ವಶನ್ ಏನಾಗುತ್ತೆ ಅಂದರೆ ಫ್ರಮ್ ಅಂತ ಆಗುತ್ತೆ. ಓಕೆನಾ, FORM ಫ್ರಮ್ ಅಂತ ಆಗುತ್ತೆ. ಓಕೆನಾ. ಸೊ ಇದರಲ್ಲಿ ನನಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಯಾಕಂತ ಕೇಳಿ, ಇವಾಗ ನಾನು ಹೇಳೋದೊಂದು, ಆನ್ಸರ್ ಕೀ ಇರೋದು ಒಂದು ಬೇರೆ ಬೇರೆ ಆಗಬಾರ್ದಲ್ವ. ಸೊ ಆನ್ಸರ್ ಕೀ ಹೆಂಗಿದೆಯೋ ಹಂಗೆ ಹೇಳ್ತಿದ್ದೀನಿ ನಾನು ನಿಮಗೆ. ಸೊ ತುಂಬ ಜನ ಆಮೇಲೆ ಕಮೆಂಟ್ ಮಾಡ್ತೀರಾ. ಓಕೆನಾ, ಅಲ್ಲಿ 2 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇತ್ತು ಮೇಡಮ್, ನೀವು ಒಂದೇ ಹೇಳಿದ್ರಿ ಅಂತ. ಸೊ ಆನ್ಸರ್ ಕೀ ಹೆಂಗಿದೆಯೋ ಹಾಗೆ ಹೇಳಬೇಕಾಗುತ್ತೆ, ಅದೇ ಫೈನಲ್ ಕೂಡ ಆಗಿರುತ್ತೆ. ಸೊ ಆನ್ಸರ್ ಕೀ ಇರೋ ಥರನೇ ನಾನು ನಿಮಗೆ ಹೇಳ್ತಿದ್ದೀನಿ. ಡೌಟ್ ಕ್ಲಿಯರ್ ಆಯಿತು ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಯುಧಿಷ್ಠಿರ ನೋಡಿ, ಯುಧಿಷ್ಠಿರ ಹಿಮ್ಸೆಲ್ಫ್ ಪ್ರೊಸೀಡೆಡ್ ಡ್ಯಾಶ್ ದ ಡೈರೆಕ್ಷನ್ ಅಂತ ಇದೆ. ಸೊ ಇನ್ ಡೈರೆಕ್ಷನ್ ಆಗುತ್ತೆ ಸ್ನೇಹಿತರೆ, ಇನ್ ಡೈರೆಕ್ಷನ್ ಆಗುತ್ತೆ. ಓಕೆ, ಇನ್ ಡೈರೆಕ್ಷನ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಹೂ ಈಸ್ ದ ಫ್ರೆಂಡ್ ಡ್ಯಾಶ್ ಒನ್ ಹೂ ಸ್ಟೇ ಹೋಮ್ ಅಂತ ಕೊಟ್ಟಿದ್ದಾರೆ. ಆಫ್ ಎ ಆಗುತ್ತೆ. ಓಕೆನಾ, ಹೂ ಈಸ್ ದ ಫ್ರೆಂಡ್ ಆಫ್ ಒನ್ ಹೂ ಸ್ಟೇ ಎ ಹೋಮ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಹೋಗೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಸೂಟೇಬಲ್ ಲಿಂಕರ್ ಅಂತ ಕೊಟ್ಟಿದ್ದಾರೆ. ಸೂಟೇಬಲ್ ಲಿಂಕರ್ಸ್. ಓಕೆ, ಎಸ್. ಸೊ ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. 16th ಕ್ವಶನ್ ಇದೆ. ಇದು ಕೂಡ ಪ್ರಿಪೊಸಿಷನ್ಸ್ ಥರನೇ ಇರುತ್ತೆ. ಸೊ ಫಸ್ಟ್ ಕ್ವಶನ್ ನೋಡಿ ಏನಿದೆ, ಬ್ರದರ್ ಕ್ಲೈಮ್ ದ ಟ್ರೀ ಡ್ಯಾಶ್ ಸಿ ಆ್ಯಂಡ್ ಡ್ಯಾಶ್ ದೇರ್ ಈಸ್ ಎನಿ ಪುಲ್ ಡ್ಯಾಶ್ ರಿವರ್ ನಿಯರ್ ಬೈ ಅಂತ ಕೊಟ್ಟಿದೆ. ಸೊ ಇಲ್ಲೇನಾಗುತ್ತೆ ಅಂದರೆ, ಬ್ರದರ್ ಕ್ಲೈಮ್ ದ ಟ್ರೀ ಆ್ಯಂಡ್, ಒಂದು ನಿಮಿಷ, ಆ್ಯಂಡ್ ಸಿ ಆರ್ ದಿಸ್ ಈಸ್ ಮೈ ದೇರ್ ಈಸ್ ಎನಿ ಪೂಲ್ ಅಂತ ಕೊಟ್ಟಿದ್ದಾರೆ. ಓಕೆನಾ, ಆ್ಯಂಡ್ ಮತ್ತು ಆರ್ ನಾವು ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಬಿ ಕ್ವಶನ್ಗೆ ಹೋಗೋಣ. ಎಸ್, ಬಿ ಕ್ವಶನ್ಗೆ ಹೋಗೋಣ ಸ್ನೇಹಿತರೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಡ್ಯಾಶ್ ನಕುಲ ಡಿಡ್ ನಾಟ್ ರಿಟರ್ನ್ ಫಾರ್ ಅ ಲಾಂಗ್ ಟೈಮ್ ಯುಧಿಷ್ಠಿರ ಸೆಂಟ್ ಸಹದೇವ ಅಂತ ಕೊಟ್ಟಿದ್ದಾರೆ ಅಲ್ವಾ. ಒಂದು ನಿಮಿಷ, ನಾನು ಯಾವ ಕ್ವಶನ್ ಓದ್ತಾ ಇದ್ದೀನಿ, ಸಿ ಅಲ್ಲ ಬಿ ನೋಡೋಣ ಫಸ್ಟ್. ಓಕೆ, ಎಸ್. ನಕುಲ ವಾಸ್ ಸರ್ಪ್ರೈಸ್ಡ್ ಡ್ಯಾಶ್ ಕ್ರೈಡ್ ಅವೇ ಬೈ ಹೀಸ್ ಇಂಟೆನ್ಸ್ ಥ್ರಿಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇದಕ್ಕೆ ಬಟ್ ಅಂತ ಆಗುತ್ತೆ, ಬಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಡ್ಯಾಶ್ ನಕುಲ ಡಿಡ್ ನಾಟ್ ರಿಟರ್ನ್ ಫಾರ್ ಅ ಲಾಂಗ್ ಟೈಮ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ವೆನ್ ಅಂತ ಆಗುತ್ತೆ ಸ್ನೇಹಿತರೆ. ವೆನ್ ನಕುಲ ಆಗುತ್ತೆ. ಒಂದು ನಿಮಿಷ, ಎಸ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಡಿ, ಯುವರ್ ಬ್ರದರ್ ಡೈಡ್ ಡ್ಯಾಶ್ ದೇ ಡಿಡ್ ನಾಟ್ ಹಿಡ್ ಮೈ ವರ್ಡ್ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಬಿಕಾಸ್ ಅಂತ ಆಗುತ್ತೆ. ಏನಾಗುತ್ತೆ, ಬಿಕಾಸ್ ಯುವರ್ ಬ್ರದರ್ ಡೈಡ್ ಬಿಕಾಸ್ ದೇ ಡಿಡ್ ನಾಟ್ ಹಿಡ್ ಮೈ ವರ್ಡ್ಸ್ ಅಂತ ಇದೆ. ಲಾಸ್ಟ್ ಈ ಕ್ವಶನಲ್ಲಿ ವಾಟ್ ಈಸ್ ಫಾಸ್ಟರ್ ಡ್ಯಾಶ್ ವಿಂಡ್ ಅಂತ ಕೊಟ್ಟಿದ್ದಾರೆ. ವಾಟ್ ಈಸ್ ಫಾಸ್ಟರ್ ದೆನ್ ವಿಂಡ್ ಅಂತ ಆಗುತ್ತೆ. ಓಕೆ, ಕ್ವಶನ್ ಇದೆ ಇಲ್ಲಿ.
ಸೊ ನೆಕ್ಸ್ಟ್ ಹೋಗೋಣ. ಎಸ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್ಸ್ ಕೊಟ್ಟಿದ್ದಾನೆ ಇಲ್ಲಿ. ಇನ್ ದ ಮಹಾಭಾರತ ಡ್ಯಾಶ್ ಪಾಂಡವಾಸ್ ಲಾಸ್ಟ್ ಎವ್ರಿಥಿಂಗ್ ಇನ್ ಡ್ಯಾಶ್ ಗೇಮ್ ಆಫ್ ಡೈಸ್ ಟು ಕೌರವಾಸ್ ಅಂತ ಕೊಟ್ಟಿದ್ದಾರಲ್ವಾ. ಸೊ 17th ಕ್ವಶನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತಲ್ವಾ. ಸೊ ಇಲ್ಲಿ ಏನು ಬರುತ್ತೆ, ದ ಅಂತ ಬರುತ್ತೆ ಸ್ನೇಹಿತರೆ ಎರಡು ಕಡೆಗೆ, ದ ಪಾಂಡವಾಸ್. ಓಕೆನಾ. ಸೊ ನೋಡಿ ಇಲ್ಲಿ ಇನ್ ದ ಮಹಾಭಾರತ್ ದ ಪಾಂಡವಾಸ್ ಲಾಸ್ಟ್ ಎವ್ರಿಥಿಂಗ್ ಇನ್ ದ ಗೇಮ್ ಅಂತ ಬರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಹಿ ಸಾ ದೇರ್ ವಾಸ್ ಅ ಫೂಲ್ ಅಂತ ಆಗುತ್ತೆ. ನಕುಲ ಡಿಡ್ ನಾಟ್ ರಿಟರ್ನ್ ಫಾರ್ ಅ ಲಾಂಗ್ ಟೈಮ್. ಓಕೆ, ಹ್ಯಾಪಿನೆಸ್ ಈಸ್ ದ ರಿಸಲ್ಟ್. ಓಕೆನಾ, ದ ರಿಸಲ್ಟ್ ಆಗುತ್ತೆ ಇಲ್ಲಿ. ನೆಕ್ಸ್ಟ್, ಹಿ ಈಸ್ ಡ್ಯಾಶ್ ಹಾನೆಸ್ಟ್ ಮ್ಯಾನ್. ಇಲ್ಲಿ ಹಾನೆಸ್ಟ್ ಅಂತಕ್ಕಂಥದ್ದು ಹೆಚ್ಚು ಬಂದಿರೋದ್ರಿಂದ ಇಲ್ಲಿ ಆ್ಯನ್ ಅಂತ ಬರುತ್ತೆ. ಶಿ ಈಸ್ ಡ್ಯಾಶ್ ಯುನೀಕ್ ಪರ್ಸನ್ ಅಂತ ಇದೆ. ಯು ಅಂತಕ್ಕಂಥದ್ದು ಇಲ್ಲಿ ಏನಲ್ಲ, ಇದು ಓವಲ್ ಅಲ್ಲ ಸ್ನೇಹಿತರೆ, ಇದು ಯು ಬರೋದಂದರೆ ಇದು ಓವಲ್ ಅಲ್ಲ, ಅದಕ್ಕಾಗಿ ಇಲ್ಲಿ ಎ ಅಂತ ಬರುತ್ತೆ, ಆ್ಯನ್ ಬರೋದಿಲ್ಲ. ಕ್ಲಿಯರ್ ಆಯಿತು ಅನ್ಕೋತೀನಿ. ಸೊ ನೆಕ್ಸ್ಟ್ ಹೋಗೋಣ. ಸೊ ನೋಡಿ ಇಲ್ಲಿ ತುಂಬ ಒಂದು ಗ್ರಾಮರ್ ಪಾರ್ಟ್ ಇದೆ ಫಸ್ಟ್ ಲೆಸನಲ್ಲಿ, ನಾನು ಆವಾಗಿಂದ ನೋಡ್ತಾ ಇದ್ದೆ. ಸೊ ತುಂಬ ಅಂದರೆ ತುಂಬ ಇತ್ತು ನೋಡಿ. ಈ ಒಂದೇ ಒಂದು ಲೆಸನ್ಗೆ ನಮಗೆ 21 ಮಿನಿಟ್ಸ್ ಆಯಿತು ವಿಡಿಯೋ, ಸರಿನಾ. ಸೊ ಇದು ನೆಕ್ಸ್ಟ್ ಇದೆ ಸ್ನೇಹಿತರೆ, ಇದು ನೆಕ್ಸ್ಟ್ ಲೆಸನಲ್ಲಿದೆ, ನೆಕ್ಸ್ಟ್ ಲೆಸನಲ್ಲಿ ಮಾಡ್ತೀನಿ. ಸೊ ನೋಡಿ ಇದು ಪೋಯಮ್ ಇದೆ, ಸರಿನಾ. ತುಂಬ ಇದೆ, 9th 10th ತುಂಬ ಲೆಂತಿ ಆಗಿದೆ. ಸೊ ಒಂದೊಂದೇ ನಾವು ಡೀಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಒಂದೇ ತರಗತಿಯಲ್ಲಿ ನಿಮಗೆ ಸುಮ್ಮನೆ ಹೀಗೆ ಲಾಂಗ್ ಆಗಿ 1 hour 2 hour ಮಾಡಿದ್ರೆ ವೇಸ್ಟ್ ಅದು. ಸೊ ಒಂದೊಂದೇ ಈಸಿಯಾಗಿ ನಿಮ್ಗೆ ಮ್ಯಾಕ್ಸಿಮಮ್ ಅಂದರೆ 20 ಮಿನಿಟ್ಸ್ ಸಾಕು ವಿಡಿಯೋ. ಸುಮ್ಮನೆ ಲೆಂತಿ ನಿಮ್ಮ 2 ತಾಸು 1 ತಾಸು ತೊಗೊಂಡ್ಬಿಟ್ಟು ಅದರಲ್ಲಿ ಒಂದು ವರ್ಡ್ ನಿಮ್ಮ ತಲೆಯಲ್ಲಿ ಹೋಗಿಲ್ಲ ಅಂತಂದರೆ ಆ ವಿಡಿಯೋ ವೇಸ್ಟ್ ಆಗಿಬಿಡುತ್ತೆ. ಸೊ ಹಂಗಾಗಿ ನಿಮಗೆ ಸ್ವಲ್ಪನೇ ಒಂದು ಡೈಜೆಷನ್ ಮಾಡ್ತಕ್ಕಂತಹ ಶಕ್ತಿ ಇರುತ್ತೆ. ನೀವು 1 hour ಕ್ಲಾಸ್ ಕೂತ್ಕೊಂಡ್ರು ಕೂಡ ಅಲ್ಲಿರ್ತಕ್ಕಂಥ ಒಂದು 15ರಿಂದ 20 ನಿಮಿಷ ಮಾತ್ರ ನಾವು ಎಫೆಕ್ಟಿವ್ ಆಗಿ ಕ್ಲಾಸ್ ಕೇಳಿರ್ತೀವಿ. ಸೊ ಆ ರೀತಿ ಸುಮ್ಮನೆ ನಿಮಗೆ ಬೇಗ ಮುಗಿಸ್ಕೊಡಿ ಅಂತ ಸುಮ್ಮನೆ ಹೆಂಗೆಂಗೋ ಮಾಡಿದ್ರೆ ತರಗತಿಗಳ ಸರಿ ಬರಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆನಾ. ಸೊ ಓಕೆ, ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ ಸ್ನೇಹಿತರೆ. ಇದು ಫಸ್ಟ್ ಯೂನಿಟ್ ಆಗಿದೆ. ಸೊ ಕಂಟಿನ್ಯೂಸ್ ಆಗಿ ಇದೇ ರೀತಿ ವಿಡಿಯೋಗಳು ಬರ್ತಾ ಇರುತ್ತೆ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಟೆಲಿಗ್ರಾಮ್ ಲಿಂಕ್ ಕೊಟ್ಟಿದ್ದೀನಿ, ಜಾಯ್ನ್ ಆಗೋದ್ರ ಮೂಲಕ PDF ತೊಗೊಳ್ಳಿ. ಯಾರೆಲ್ಲ ಒಂದು ಶಿಕ್ಷಕರ ನೇಮಕಾತಿಗೆ ರೆಡಿ ಆಗ್ತಿದ್ದಾರೆ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ನೀವು ಹೈಪ್ ಮಾಡೋದ್ರ ಮೂಲಕ ಪಾಯಿಂಟ್ಸ್ ನೀಡಿ. ಓಕೆ, ಥ್ಯಾಂಕ್ ಯು.